ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 33ನೇ ಅಧ್ಯಾಯ 20ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಮ್ಮ ಮನಸ್ಸು ಯೆಹೋವನಿಗೋಸ್ಕರ ಕಾದಿದೆ, ನಮ್ಮ ಸಹಾಯವು ಗುರಾಣಿಯು ಆತನೇ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತಗಳಲ್ಲಿ ನಮ್ಮ ಸಹಾಯವು, ನಮ್ಮ ಗುರಾಣಿಯು ಆತನೇ. ಆತನು ಏನಾಗಿದ್ದಾರೆ? ನಮಗೆ ಗುರಾಣಿಯಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ನಮ್ಮ ಮನಸ್ಸುಗಳು ಯಾರಿಗಾಗಿ ಕಾಯಬೇಕು? ನಮ್ಮ ದೇವರಿಗಾಗಿ ಇವತ್ತು ಕಾಯಬೇಕು. ನನಗೆ ಸಹಾಯ ಮಾಡುವಂತವರು ಒಬ್ಬರಿದ್ದಾರೆ, ಆತನು ನನಗೆ ಸಹಾಯ ಮಾಡಿ ನಡೆಸ್ತಾರೆ ಎಂದು ನಾವು ಇವತ್ತು ಆತನಿಗಾಗಿ ಕಾಯ್ದುಕೊಳ್ಳಬೇಕು. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಮನಸ್ಸು ನನ್ನ ದೇವರಿಗಾಗಿ ಇವತ್ತು ಕಾಯುವಾಗ ಆತನು ಸಹಾಯ ಮಾಡೋದಕ್ಕೆ ಶಕ್ತರಾಗಿದ್ದಾರೆ. ಆದರೆ ಇವತ್ತು ನಮ್ಮ ಜೀವಿತಗಳಲ್ಲಿ ಒಂದು ಹೋರಾಟ ಬರುವಾಗ, ವೇದನೆ ಬರುವಾಗ, ಕಣ್ಣೀರು ಬರುವಾಗ ನಮ್ಮ ಮನಸ್ಸುಗಳು, ಹೃದಯಗಳು ಮನುಷ್ಯರಿಗಾಗಿ ಕಾಯ್ದು ಹೋಗುತ್ತೆ. ಆದರೆ ಮನುಷ್ಯರು ಸಹಾಯ ಮಾಡೋ ಶಕ್ತರಲ್ಲ. ನಾವಿವತ್ತು ನಮ್ಮ ಮನಸ್ಸುಗಳನ್ನು ದೇವರಿಗೆ ಒಪ್ಪಿಸಿಕೊಡುವಾಗ, ಕರ್ತನೆ, ನನ್ನ ಹೃದಯದಲ್ಲಿ ನಾನು ನೆನೆಸ್ತಾ ಇದ್ದೀನಿ ಸ್ವಾಮಿ, ನನ್ನ ಮನಸ್ಸು ನಿನಗಾಗಿ ಕಾಯ್ದಿದ್ದೆ ದೇವ್ರೆ, ನೀನು ನನಗೆ ಸಹಾಯ ಮಾಡೆಂದು ಪ್ರಾರ್ಥಿಸುವಾಗ ಕರ್ತನ ನಮಗೆ ಸಹಾಯ ಮಾಡುವುದಕ್ಕೆ ಶಕ್ತರಾಗಿದ್ದಾರೆ. ಆತನು ನಮಗೆ ಗುರಾಣಿಯಾಗಿದ್ದು ನಮ್ಮನ್ನು ಮುನ್ನಡೆಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಬಗ್ಗೆ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಮುಟ್ಟಿ ಅವರ ಜೀವಿತಗಳಲ್ಲಿ ದೇವ ಸಹಾಯ ಹಸ್ತವನ್ನ ನೀಡಿ ಅಪ್ಪ ಬಲಗೊಳಿಸು. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.